35 years ಇಂದ ಅವರು ಬೆಂಗಳೂರಿಯನ್, ಮತ್ತೆ ಅವರು ಕನ್ನಡ ಎಲ್ಲ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ನಡೆದು ಬಂದಿರಲಿ, ಓಡಿ ಬಂದಿರಲಿ, ಅವರು ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಬಹುಮಾನವನ್ನು ಕೊಡಲಾಗುತ್ತೆ. ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರು ನಗರದ ಈಶಾನ್ಯ ವಿಭಾಗ ಯಲಹಂಕ ಸಬ್ ಡಿವಿಷನ್ನ ಪೊಲೀಸರು ಸುರಕ್ಷಾ ನಗರಕ್ಕಾಗಿ ವಾಕಥಾನ್ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಜಿಕೆವಿಕೆಗೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಜಕ್ಕೂರಿಗೆ ಹೊಂದಿಕೊಂಡಿರುವ ಕ್ಯಾಂಪಸ್ನಲ್ಲಿ 5 ಕಿಲೋಮೀಟರ್ ವಾಕಥಾನ್ ನಡೀತು. ಈ ಕಾರ್ಯಕ್ರಮದಲ್ಲಿ ಯಲಹಂಕ ಸುತ್ತಮುತ್ತಲ ಜನ, ನಡಿಗೆ ಅಂದರೆ ವಾಕ್ನ ಮಾಡ್ತಕ್ಕಂಥವರು, ನಟ ನಟಿಯರು, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಈಶಾನ್ಯ ವಿಭಾಗದ ಪೊಲೀಸರು ಸಹ ವಾಕ್ಥಾನ್ನಲ್ಲಿ ಭಾಗವಹಿಸಿದ್ರು. ಯಶಸ್ವಿ ವಾಕ್ಥಾನ್ಗೆ ನಮ್ಮ ಯಲಹಂಕ ಉಪನಗರ ಪೊಲೀಸರು ಸಾಕ್ಷಿಯಾಗಿದ್ದಾರೆ. ಈ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. ಈ ದಿನ ನಮ್ಮ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಈಶಾನ್ಯ ವಿಭಾಗದಲ್ಲಿ ನಮ್ಮ ಯಲಹಂಕ ಉಪವಿಭಾಗ ವತಿಯಿಂದ ಒಂದು ಸುರಕ್ಷತೆಗಾಗಿ ಬೆಂಗಳೂರು ಅಂತಕ್ಕಂಥ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಯಲಹಂಕ ಸುತ್ತಮುತ್ತಲಿನ ನಾಗರಿಕರಿಂದ ಒಂದು ಅಭೂತಪೂರ್ವವಾದಂತಹ ಬೆಂಬಲ ಹಾಗೂ ಎಲ್ಲರಿಗೂ ಕೂಡ ಭಾಗವಹಿಸಿರ್ತಾರೆ ಉತ್ಸಾಹದಿಂದ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಪರಾಧ ತಡೆ ಮಾಸಾಚರಣೆ ಇದೆ ಹಾಗೂ ನಮ್ಮ ಈ ಪ್ರೆಸೆಂಟ್ ಏನು ನಮ್ಮ ಕ್ರೈಮ್ಗಳು ನಮ್ಮ ನಾಗರಿಕರನ್ನು ಕಾಡ್ತಾ ಇದ್ದಾವೆ, ಸೈಬರ್ ಕ್ರೈಮ್ ಇರ್ಬೋದು ಅಥವಾ ಮಾದಕ ದ್ರವ್ಯಗಳಿರ್ಬೋದು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇರ್ಬೋದು. ಈ ನಮ್ಮ ಕಾರ್ಯಕ್ರಮವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮೂಲಕ ಹಾಗೂ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರ ಮೂಲಕ ನಾವು ಎಲ್ರಿಗೂ ಕೂಡ ನಮ್ಮ ಉದ್ದೇಶವನ್ನು ತಲುಪಿಸಿದ್ದೀವಿ. ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ. ಇವತ್ತು ಡಿಸೆಂಬರ್ 2025 ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ನಾವು ಈ ಒಂದು ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದೀವಿ. ಎಲ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ಇವತ್ತು ಈ ಒಂದು ಸುರಕ್ಷತಾ ಬೆಂಗಳೂರಿಗಾಗಿ ನಡಿಗೆ ಅನ್ನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ನಿಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತೇನೆ.